ಆತ್ಮೀಯ MA ಇತಿಹಾಸ 3ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ 2020 ಮತ್ತು 21ನೇ ಶೈಕ್ಷಣಿಕ ಸಾಲಿಗೆ ಮೊದಲಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ಆರಂಭದ ಈ ಇಂಟ್ರಡಕ್ಟರಿ ಕ್ಲಾಸ್ನಲ್ಲಿ ನಿಮಗೆ ಏನು ಹೇಳಬೇಕಂತ ಬಯಸಿದ್ದೇನೆಂದರೆ, ಆದಷ್ಟು ನಮ್ಮಲ್ಲಿರುವಂಥ 28 ಜನರ ವಿದ್ಯಾರ್ಥಿಗಳಲ್ಲಿ ಇವತ್ತು ಕೇವಲ 5 ಜನ ಮಾತ್ರ ಬಂದಿರ್ತಾರೆ. ಉಳಿದವರಿಗೆ ಈ ಆನ್ಲೈನ್ನಲ್ಲಿ ನಿಮಗೆ ಈ ಸಂದೇಶವನ್ನು ಕೊಡ್ತಾ ಇದ್ದೀನಿ. ಜೊತೆಗೆ ನಮ್ಮ ಕ್ಲಾಸಿಗೆ ಸಂಬಂಧಪಟ್ಟಂಥ ಹಲವಾರು ವಿಷಯಗಳನ್ನು ನಿಮಗೆ ಹೇಳಬೇಕು ಅಂತ ನಾನು ಬಯಸಿದ್ದೀನಿ. ಏನು ಅಂದರೆ, ಒಂದು ಕೊರೋನಾ ಎಲ್ಲರಿಗೆ ಕಾಡ್ತಾ ಇರುವಂಥ ಸಮಸ್ಯೆ. ಈ ಕೊರೋನಾದಿಂದ ನಾವೆಲ್ಲ ತುಂಬಾ ಭಯಭೀತರಾಗಿದ್ದೀವಿ. ಇಂಥದ್ರಲ್ಲಿ ಕ್ಲಾಸಿಗೆ ಹೇಗೆ ಬರೋದು ಅಂತ ನೀವು ಚಿಂತೆ ಮಾಡ್ತಾ ಇರ್ಬೋದು. ಆಮೇಲೆ ತುಂಬ ಜನರು ಫಿಸಿಕಲಿ ಪ್ರೆಸೆಂಟ್ ಆಗಬೇಕನ್ನುವಂಥ ಉತ್ಸಾಹವನ್ನು ತೋರ್ತಾ ಇದ್ದಾರೆ. ಈಗ ನಮ್ಮಲ್ಲಿ ಸಹದೇವ ಬಂದಿದ್ದರು, ಅದು ಬಿಟ್ಟರೆ ನಮ್ಮ ಮಹೇಶ್ ಬಂದಿದ್ದರು, ಒಂದು 3 ವಿದ್ಯಾರ್ಥಿನಿಯರು ಬಂದಿದ್ದರು. ಸೊ ಅವರಿಗೆ ನಾನು ಹೇಳಿದ್ದೀನಿ, ನಾನು ನಿಮಗೆ ಈಗಾಗಲೇ ಒಪ್ಪಿಗೆ ಪತ್ರವನ್ನು ಕಳಿಸಿದ್ದೀನಿ. ಆ ಒಪ್ಪಿಗೆ ಪತ್ರಗಳನ್ನು ಪ್ರಿಂಟೌಟ್ ತೆಕ್ಕೊಂಡು ನೀವೆಲ್ಲ ನಿಮ್ಮ ಪೇರೆಂಟ್ ಸಿಗ್ನೇಚರ್ ಜೊತೆಗೆ ನಿಮ್ಮ ಸಿಗ್ನೇಚರ್ ಮಾಡಿಬಿಟ್ಟು ಡಿಪಾರ್ಟ್ಮೆಂಟ್ಗೆ ತಂದು ಒಪ್ಪಿಸ್ಬೇಕು. ಜೊತೆಗೆ ನೀವೆಲ್ಲ ಕೋವಿಡ್ ಟೆಸ್ಟ್ ಮಾಡ್ಕೊಂಡಿರ್ಬೇಕು. ನೀವೆಲ್ಲ ಕೋವಿಡ್ ಟೆಸ್ಟ್ ಮಾಡಿಕೊಂಡು ನೆಗೆಟಿವ್ ರಿಪೋರ್ಟ್ ಇದ್ದವರು ಮಾತ್ರ ಫಿಸಿಕಲಿ ಕ್ಲಾಸಿಗೆ ಬರಬೇಕು. ನೀವು ಕೋವಿಡ್ ಟೆಸ್ಟು ಮಾಡ್ಕೊಳ್ಳಿಲ್ಲ, ರಿಪೋರ್ಟು ತರಲಿಲ್ಲ, ಕನ್ಸೆಂಟ್ ಲೆಟ್ರು ತರಲಿಲ್ಲ ಅಂದರೆ ತಪ್ಪಾಗ್ತದೆ. ಈಗ ನೀವು ಫೈನಲ್ ಇಯರ್ ವಿದ್ಯಾರ್ಥಿಗಳು. ಸೊ ಆದ್ದರಿಂದ ಈ ಸೂಚನೆಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ಆಮೇಲೆ ಸಪೋಸ್ ಈಗ ನಾನು ಏನೇ ಪಾಠ ಮಾಡ್ತಿರ್ತೀನಿ, ಮಾಡಿರುವಂಥ ವಿಡಿಯೋವನ್ನು ನಿಮಗೆ ವಾಟ್ಸಪ್ನಲ್ಲಿ ಕಳಿಸ್ತೀನಿ. ಯಾರು ಈ ಕೋವಿಡ್ನಿಂದ ಇಫೆಕ್ಟ್ ಆಗಿರ್ತೀರೋ ಅಥವಾ ಸಮಯಕ್ಕೆ ಬರೋಕ್ಕಾಗಲಿಲ್ಲ ಅಂಥವರು ಈ ನೋಟ್ಸನ್ನು ಫಾಲೋ ಮಾಡಿರಿ, ನಾನು ಹೇಳಿರುವಂಥ ಪಾಠವನ್ನು ಫಾಲೋ ಮಾಡಿರಿ. ಇವತ್ತು ನಾನು ಹಿಸ್ಟ್ರಿ ಆಫ್ ಇಂಡಿಯಾದ ಬಗ್ಗೆ ಒಂದು ಪೇಪರ್ ನಿಮಗೆ ಸಿಲೆಬಸ್ ಬರ್ಸ್ತಾ ಇದ್ದೀನಿ. ಆ ಸಿಲೆಬಸ್ ಕಾಪಿಯನ್ನು ನಾನು ಕಳಿಸ್ತೀನಿ ನಿಮಗೆ. ಸಂಪೂರ್ಣ 3.2 ಹಾರ್ಡ್ ಕೋರ್ ಹಿಸ್ಟ್ರಿ ಆಫ್ ಇಂಡಿಯಾ, ಇದು ಮಿಡಿವಲ್ ಇಂಡಿಯಾ ಬರುತ್ತೆ. ಸೊ ಈ ಸಂಪೂರ್ಣ ಸಿಲೆಬಸನ್ನು ನೀವು ಬರ್ಕೊಂಡು ನೋಟ್ಸ್ನಲ್ಲಿ ಬರ್ಕೊಂಡು ಬಿಡಬೇಕು. ಸೊ ಇದಾದಮೇಲೆ ನಾವು ಸಿಲೆಬಸ್ ಪ್ರಕಾರ ಒಂದೊಂದು ವಿಷಯಗಳನ್ನು ನೋಡ್ತಾ ಹೋಗೋಣ. ನಾನು 5 ಪತ್ರಿಕೆಗಳ ಸಿಲೆಬಸನ್ನು ದಿನಾಲೂ ಒಂದೊಂದು ಸಿಲೆಬಸನ್ನು ನಾನು ಬರೆಸ್ತೀನಿ ನಿಮಗೆ. ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಆ ಸಿಲೆಬಸ್ ಪ್ರಕಾರ ಪಾಠ ಪ್ರವಚನಗಳು ಪ್ರಾರಂಭ ಮಾಡ್ತೀವಿ. ಈಗ ಹಾರ್ಡ್ ಕೋರ್ 3.2 ಹಿಸ್ಟ್ರಿ ಆಫ್ ಇಂಡಿಯಾ ಥರ್ಡ್ ಪೇಪರ್. ಇದು ಹಿಸ್ಟ್ರಿ ಆಫ್ ಇಂಡಿಯಾ ಪೇಪರ್ 3 1206 1526ವರೆಗೆ. ಅಂದರೆ ನಮ್ಮ ಭಾರತದ ಇತಿಹಾಸದಲ್ಲಿ ಗುಲಾಮಿ ಸಂತತಿಯನ್ನು ಪ್ರಾರಂಭ ಆಗ್ತದೆ. ದಿಲ್ಲಿ ಸುಲ್ತಾನರು ಅನ್ನುವಂಥ ವಿಷಯವನ್ನು ನಾವೇನು ಓದ್ತೀವಿ,
ಸೊ ದಿಲ್ಲಿ ಸುಲ್ತಾನರಿಂದ ಹಿಡಿದು ಆ ದಿಲ್ಲಿ ಸುಲ್ತಾನರ ಅವನತಿವರೆಗೆ ನಾವು ಇದ್ರ ಬಗ್ಗೆ ಅಭ್ಯಾಸ ಮಾಡ್ತೀವಿ. ಸೊ ಆದ್ದರಿಂದ ನಾನು ಬರೆಸ್ತಾ ಇದ್ದೀನಿ, ನೀವೆಲ್ಲರೂ ನೋಟ್ ಡೌನ್ ಮಾಡ್ಕೊಳ್ಳಿ. ಇದು ಹಾರ್ಡ್ ಕೋರು 3.2 ಇದೆ. ಹಿಸ್ಟ್ರಿ ಆಫ್ ಇಂಡಿಯಾ ಪೇಪರ್ 3 1206 to 1526ವರೆಗೆ. See, especially the objective of this paper is to provide the broad and extensive knowledge for the students. I hope that in degree classes also you have been gained the knowledge regarding this matter, but still the history, it is the unlimited, very vast and very depth. Meanwhile, still many more things we have to learn in this history, especially in medieval Indian history. It is a consist of the Muslim rulers. ನಿಮ್ಗೆ ಗೊತ್ತಿದೆ, ಮಿಡಿವಲ್ ಪೀರಿಯಡ್ ಅಂದರೆ 1206ರಿಂದ 1526ವರೆಗೆ ಮುಸ್ಲಿಂ ಆಳ್ವಿಕೆ ಇತ್ತು ನಮ್ಮ ದೇಶದಲ್ಲಿ. ನಂತರ 26ರಿಂದ 1707ವರೆಗೂ ಸಹಿತ ಮುಘಲರ ಆಳ್ವಿಕೆ ಮಾಡಿದರು. ಸೊ ಅವರ ಆಳ್ವಿಕೆ ಕಾಲದಲ್ಲಿದ್ದಂಥ ಆಡಳಿತ ಏನು, ಕಲ್ಚರಲ್ ಹೆರಿಟೇಜ್ ಏನಿತ್ತು, ಈ ದಿಲ್ಲಿ ಸುಲ್ತಾನರ ಕೊಡುಗೆಗಳೇನು, ಅವ್ರ ಧರ್ಮ ಮತ್ತು ಸಂಸ್ಕೃತಿ, ಹಾಗೂ ಹಲವಾರು ರೀತಿಯ ಅವರ ಆಡಳಿತ, ಚಕ್ರವರ್ತಿಗಳು, ದೊರೆಗಳು, ಸುಲ್ತಾನರು, ಅವ್ರ ಕಾಲ ಯಾವ ರೀತಿ ಕೂಡಿತು ಅನ್ನುವಂಥ ಹಲವಾರು ವಿಷಯಗಳನ್ನು ನಾವು ಈ ಮುಖಾಂತರ ತಿಳ್ಕೊಳ್ತೀವಿ. ಬರ್ಕೊಳ್ಳಿ, ಮೊದಲನೇ ಯೂನಿಟು ನೋಡಿ. ನಿಮ್ಗೆ ಗೊತ್ತಿರೋ ಹಾಗೆ ಈಗಾಗಲೇ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್ನಲ್ಲಿ ನೀವು ತಿಳ್ಕೊಂಡಿದ್ದೀರಾ. ಪ್ರತಿ ಪೇಪರ್ನಲ್ಲಿ 5 ಯೂನಿಟು 6 ಯೂನಿಟ್ಗಳು ಇರ್ತವೆ. ಈ ಮೊದಲನೇ ಯೂನಿಟ್ನಲ್ಲಿ ದ ಸ್ಲೇವ್ ಡೈನಾಸ್ಟಿ, the English medium students, you should take down in English in first chapter, first unit, the slave dynasty, and it was called also Mamluk dynasty also. And there was the first ruler called Qutbuddin Aibak. 1206 to 1210. ಈ ಮಂಥನದ ಮೊದಲನೇ ದೊರೆ ಕುತುಬ್ದಿನ್ ಐಬಕ್. ಇದನ್ನು ಗುಲಾಮಿ ಸಂತತಿ ಅಂತ ಕರಿತೀವಿ. ಈತನ ಆಳ್ವಿಕೆ ಕಾಲ 1206ರಿಂದ 1210ರವರೆಗೆ, ಕ್ರಿಸ್ತ ಶಕ 1210ರವರೆಗೆ. ಇದೇ ಚಾಪ್ಟರ್ನಲ್ಲಿ ಇನ್ನೊಬ್ಬ ದೊರೆ ಬರ್ತಾನೆ, ಇಲ್ತಮಷ್. ಆಫ್ಟರ್ ಡೌನ್ಫಾಲ್ ಆಫ್ ದ ಕುತುಬ್ದಿನ್ ಐಬಕ್, the Iltutmish, he has ascended the throne of the Delhi. 1211ರಿಂದ 1236ವರೆಗೆ. ಓಕೆ. ಮೂರನೇ ದೊರೆ ಹೆಣ್ಣುಮಗಳು ರಜಿಯಾ ಸುಲ್ತಾನ್. The third ruler in the slave dynasty, Razia Sultan, from 1236 to 1239 AD. ಓಕೆ. ಇದಾದಮೇಲೆ ಗಿಯಾಜುದ್ದೀನ್ ಬಲ್ಬನ್. 1266 to 1316. ಗಿಯಾಜುದ್ದೀನ್ ಬಲ್ಬನ್ 1266ರಿಂದ 1316ವರೆಗೆ. ಸೊ ಇಲ್ಲಿಗೆ ಗುಲಾಮಿ ಮಂಥನ ಕೊನೆಗೊಳ್ತದೆ. ನೆಕ್ಸ್ಟ್ ಎರಡನೇ ಯೂನಿಟ್ನಲ್ಲಿ ಖಿಲ್ಜಿ ಮಂಥನ.
ಖಿಲ್ಜಿ ಡೈನಾಸ್ಟಿ. ಮೊದಲಿಗೆ ಜಲಾಲುದ್ದೀನ್ ಖಿಲ್ಜಿ, then next Alauddin Khilji. Jalaluddin Khilji was the founder of Khilji dynasty. Later on, he was succeeded by the Alauddin Khilji. And we considered the Alauddin Khilji was the famous and a reputed ruler in the history of Delhi Sultan. Is it? Alauddin Khilji from 1296 to 1316. Then you take down another one subtopic, agrarian reforms. Agrarian reforms. Market reforms. ಮಾರುಕಟ್ಟೆ ಸುಧಾರಣೆಗಳು. ಮಾರ್ಕೆಟ್ ರಿಫಾರ್ಮ್ಸ್ ಆ್ಯಂಡ್ ಪ್ರೈಸ್ ಕಂಟ್ರೋಲ್. ಮಾರುಕಟ್ಟೆ ಸುಧಾರಣೆಗಳು ಮತ್ತು ಬೆಲೆ ನಿಯಂತ್ರಣ. ದೆನ್ ಟ್ಯಾಕ್ಸೇಷನ್ ಸಿಸ್ಟಮ್, ತೆರಿಗೆ ಪದ್ಧತಿ. ಸೊ ಇವೆಲ್ಲ ನಾವು 2ನೇ ಚಾಪ್ಟರ್ನಲ್ಲಿ ಓದ್ತೀವಿ. ಇನ್ನು 3ನೇ ಚಾಪ್ಟರು ತುಗ್ಲಕ್ ಡೈನಾಸ್ಟಿ. ಗಿಯಾಜುದ್ದೀನ್ ತುಗ್ಲಕ್, ನೆಕ್ಸ್ಟ್ ಮೊಹಮ್ಮದ್ ಬಿನ್ ತುಗ್ಲಕ್. ಮೊಹಮ್ಮದ್ ಬಿನ್ ತುಗ್ಲಕ್ 1325ರಿಂದ 1351ರವರೆಗೆ ಇದ್ದ. ಇವನೇ ಫೇಮಸ್ ರೂಲರ್ ಆ ಮಂಥನದಲ್ಲಿ. ಹಾಗೂ ಈತನ ದಂಡಯಾತ್ರೆಗಳು ಮತ್ತು ಸುಧಾರಣೆಗಳು ಅಂತ ಬರ್ಕೊಡ್ರಿ. ಆ್ಯಂಡ್ ಈಸ್ ಕಂಕ್ವೆಸ್ಟ್ ಆ್ಯಂಡ್ ರಿಫಾರ್ಮ್ಸ್. ಓಕೆ. 4th unit, the society and culture under the Delhi Sultanates. ದಿಲ್ಲಿ ಸುಲ್ತಾನರ ಕಾಲದ ಸಮಾಜ ಮತ್ತು ಸಂಸ್ಕೃತಿ. ಅದರಲ್ಲಿ ಬರ್ಕೊಳ್ರಿ. ಅಡ್ಮಿನಿಸ್ಟ್ರೇಷನ್ ಅಂಡರ್ ದ ದಿಲ್ಲಿ ಸುಲ್ತಾನೇಟ್ಸ್. ದಿಲ್ಲಿ ಸುಲ್ತಾನರುಗಳ ಕಾಲದ ಆಡಳಿತ. ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಅಂಡರ್ ದ ದಿಲ್ಲಿ ಸುಲ್ತಾನೇಟ್ಸ್. ದಿಲ್ಲಿ ಸುಲ್ತಾನರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ. ಸೊ ಇಲ್ಲಿಗೆ 4ನೇ ಚಾಪ್ಟರ್ ಆಯಿತು. ಕೊನೆ ಚಾಪ್ಟರ್ ನೋಡ್ರಿ ಈಗ. ಭಕ್ತಿ ಮೂವ್ಮೆಂಟ್, 5ನೇ ಚಾಪ್ಟರ್, 5ನೇ ಯೂನಿಟ್ ಇದು. ಭಕ್ತಿ ಮೂವ್ಮೆಂಟ್, ಭಕ್ತಿ ಚಳುವಳಿ ಅಂತ. ಹಾಗೂ ಸೂಫಿಸಮ್. ಈಗ ಭಕ್ತಿ ಮೂವ್ಮೆಂಟು ಮತ್ತು ಸೂಫಿಸಮ್ನಲ್ಲಿ ಏನು ನೋಡ್ತೀವಂದರೆ ಅವರ ಸಿದ್ಧಾಂತಗಳು, ಆಮೇಲೆ ಸಮಾಜದ ಮೇಲೆ ಅವರ ಸಿದ್ಧಾಂತಗಳಿಂದ ಆಗಿರುವಂಥ ಪರಿಣಾಮಗಳ ಬಗ್ಗೆ. their teachings and impacts on the society or Indian society. We are studying about the India, no? Their teachings and impact on Indian society. ಇನ್ನು ವಿಶೇಷವಾಗಿ ಭಕ್ತಿ ಮೂಮೆಂಟ್ನಲ್ಲಿ ಯಾರನ್ನು ನೋಡ್ತೀವಿ? Please take down English medium students. Especially in this movement, in this chapter, we have to study about the ಕಬೀರ್ ದಾಸ್. ಬರ್ಕೊಳ್ಳಿ ಎಲ್ಲರೂ. ಕಬೀರ್ ದಾಸರು, ಚೈತನ್ಯರು, ಗುರುನಾನಕರು, ಮೀರಾಬಾಯಿ, ತುಕಾರಾಮ್, ರಾಮದಾಸ್, ಸೂರ್ದಾಸ್, ತುಳಸಿದಾಸ್. ಇನ್ನೊಂದು ಸರಿ ಹೇಳೇ, ಐ ಆಮ್ ರಿಪೀಟಿಂಗ್ ದ ನೇಮ್ಸ್ ಆಫ್ ದ ಭಕ್ತಿ ಮೂಮೆಂಟ್. ಕಬೀರ್ ದಾಸ್, ಚೈತನ್ಯ, ಗುರುನಾನಕ್, ಮೀರಾಬಾಯಿ, ತುಕಾರಾಮ್, ರಾಮದಾಸ್, ಸೂರ್ದಾಸ್, ತುಳಸಿದಾಸ್.
ಸೊ ಇದು ನಿಮಗೆ ಹಾರ್ಡ್ ಕೋರ್ನಲ್ಲಿ ಬರುವಂಥ 3.2 ಪತ್ರಿಕೆಯಲ್ಲಿ ಅಥವಾ ಭಾರತದ ಇತಿಹಾಸ ಪತ್ರಿಕೆ 3ರಲ್ಲಿ ಬರುವಂಥ ಸಿಲೆಬಸ್ ಇದು. ಮತ್ತು ಈ ಸಿಲೆಬಸ್ ಸಂಬಂಧಪಟ್ಟಂತೆ ಹಲವಾರು ಪುಸ್ತಕಗಳನ್ನು ನೀವು ರೆಫರ್ ಮಾಡಬೇಕು. ಆ ಪುಸ್ತಕಗಳು ನಾನು ಲಿಸ್ಟು ಕಳಿಸಿರ್ತೀನಿ, ಬರ್ಕೊಳ್ಳಿ. ನೋಡಿ, ನಾನು ಲಿಸ್ಟ್ ಕಳಿಸ್ತೀನಿ ನಿಮಗೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.